ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ಹದಿಹರೆಯದವರ ಮಾನಸಿಕ ಆರೋಗ್ಯ ಮತ್ತು ಸಮಸ್ಯೆಗಳ ಬಗ್ಗೆ ಪರಿಚಯ ಮಾಡಿಕೊಂಡ್ವಿ. ಈಗ ಅದನ್ನ ಮುಂದುವರಿಸೋಣ. ಹದಿಹರೆಯದಲ್ಲಿ ಮಿದುಳಿನ ಬೆಳವಣಿಗೆ ವೇಗವಾಗಿರುತ್ತೆ. ಹಾಗೇನೆ ಅವರಲ್ಲಿ ಮಾನಸಿಕ ಸಮಸ್ಯೆಗಳು ಉಂಟಾಗುವಂತಹ ರಿಸ್ಕ್ ಅಥವಾ ಅಪಾಯ ಕೂಡ ಹೆಚ್ಚಾಗಿರುತ್ತೆ. ಭಾರತದಲ್ಲಿ ಸುಮಾರು 6-7% ಹದಿಹರೆಯದವರಲ್ಲಿ ಮಾನಸಿಕ ಕಾಯಿಲೆಗಳು ಕಂಡುಬರುತ್ತೆ. ಆದರೆ ಅದಕ್ಕಿಂತ 3-4 ಪಟ್ಟು ಹೆಚ್ಚು ಹದಿಹರೆಯದವರಲ್ಲಿ ಮಾನಸಿಕ ಸಮಸ್ಯೆಗಳಿರುತ್ತೆ. ಆದರೆ ಕಾಯಿಲೆಗಳ ಲಕ್ಷಣ ಕಂಡುಬರುವುದಿಲ್ಲ. ಮನುಷ್ಯರಲ್ಲಿ ಕಂಡುಬರುವಂತಹ ಸುಮಾರು 30% ಮಾನಸಿಕ ಕಾಯಿಲೆಗಳು ಶುರುವಾಗುವುದು ಹದಿಹರೆಯದಲ್ಲೇ. ಹದಿಹರೆಯದವರಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಖಿನ್ನತೆ ಅಥವಾ ಡಿಪ್ರೆಷನ್ ಹಾಗೂ ಆತಂಕದ ಅಸ್ವಸ್ಥತೆಗಳು ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್. ಇದಕ್ಕೆ ಹೋಲಿಸಿದ್ರೆ ಕಡಿಮೆ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುವಂತಹ ಅಸ್ವಸ್ಥತೆಗಳು ಯಾವುದೆಂದರೆ ವರ್ತನೆ ಅಥವಾ ನಡವಳಿಕೆ ಅಸ್ವಸ್ಥತೆಗಳು, ಅಂದರೆ ಬಿಹೇವಿಯರಲ್ ಡಿಸಾರ್ಡರ್ಸ್. ಇದರಲ್ಲಿ ಕಂಡುಬರುವಂತಹ ಮುಖ್ಯವಾದ ಅಸ್ವಸ್ಥತೆಗಳು ಕಾಂಡಕ್ಟ್ ಡಿಸಾರ್ಡರ್ಸ್ ಅನ್ನೋ ನಡವಳಿಕೆ ಅಸ್ವಸ್ಥತೆ. ಇದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಿದ್ವಿ. ಈ ಕಾಂಡಕ್ಟ್ ಡಿಸಾರ್ಡರ್ಸ್ ಅಂದ್ರೇನು, ಅವುಗಳ ಲಕ್ಷಣಗಳೇನು, ಯಾರಲ್ಲಿ ಹೆಚ್ಚು, ಅದು ಉಂಟಾಗಕ್ಕೆ ಆ ವ್ಯಕ್ತಿಯ ಜೀವನದಲ್ಲಿ ಉಂಟಾಗಬಹುದಾದಂತಹ ಘಟನೆಗಳು ಮತ್ತು ಅನುಭವಗಳು ಯಾವುವು, ಇದಕ್ಕೆ ಚಿಕಿತ್ಸೆ ಏನು, ಇದರಲ್ಲಿ ಶಿಕ್ಷಕರ ಮತ್ತು ಶಾಲೆಯ ಪಾತ್ರವೇನು, ಇದನ್ನೆಲ್ಲ ತಜ್ಞರು ತಿಳಿಸಿಕೊಟ್ರು. ಇಂದಿನ ಸಂಚಿಕೆಯಲ್ಲಿ ಹದಿಹರೆಯದವರಲ್ಲಿ ಕಂಡುಬರುವಂತಹ ಇನ್ನೊಂದು ರೀತಿಯ ನಡವಳಿಕೆ ಅಸ್ವಸ್ಥತೆ, ಈಟಿಂಗ್ ಡಿಸಾರ್ಡರ್ಸ್ ಅಥವಾ ತಿನ್ನುವ ಅಸ್ವಸ್ಥತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಮನೋವೈದ್ಯಕೀಯ ಶಾಸ್ತ್ರ ಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ನ ಚೈಲ್ಡ್ ಅಂಡ್ ಅಡೋಲ್ಸೆಂಟ್ ಸೈಕ್ಯಾಟ್ರಿ, ಅಂದರೆ ಮಕ್ಕಳ ಮತ್ತು ಹದಿಹರೆಯದವರ ಮನೋವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಲಕ್ಷ್ಮೀ ಶ್ರಾವಂತಿ ಅವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಶ್ರಾವಂತಿ ಅವರೇ. ನಮಸ್ಕಾರ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಶ್ರಾವಂತಿ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ಈಟಿಂಗ್ ಡಿಸಾರ್ಡರ್ಸ್, ತಿನ್ನೋ ಅಸ್ವಸ್ಥತೆಗಳು ಅಂತಂದ್ರೇನು, ಮತ್ತೆ ಅವು ಸಾಧಾರಣವಾಗಿ ಹದಿಹರೆಯದವರಲ್ಲೇ ಯಾತಕ್ಕೆ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ, ದಯವಿಟ್ಟು ತಿಳಿಸಿ. ಸರ್, ಈಗ ಈಟಿಂಗ್ ಡಿಸಾರ್ಡರ್ಸ್ ಅಂದ್ರೆ ಮಕ್ಕಳು ತಿನ್ನೋ ರೀತಿ ಮತ್ತೆ ಅವರು ದೇಹದ ಬಗ್ಗೆ ತುಂಬಾ ಟೆನ್ಷನ್ ಫೀಲ್ ಮಾಡೋದು. ಇವು ಡೈಟಿಂಗ್ ಅಲ್ಲ, ಇವು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಹದಿಹರ ವಯಸ್ಸಿನಲ್ಲಿ ಇವು ಜಾಸ್ತಿ ಕಾಣಿಸೋದೇಕಂದ್ರೆ ಈ ವಯಸ್ಸಿನಲ್ಲಿ ದೇಹ ಬಹಳ ಬದಲಾಗುತ್ತೆ ಹಾರ್ಮೋನಲ್ ಚೇಂಜಸ್ ಇಂದ. ಸೊ ಬಾಡಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಆ ಚೇಂಜಸ್ ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಅಂದ್ರೆ ತಮ್ಮ ದೇಹದ ಬಗ್ಗೆ ಒಂದು ರೀತಿ ತೃಪ್ತಿ ಇಲ್ಲ ಅವರಿಗೆ, ಈ ತರ ಇರ್ಬೇಕಾಗಿತ್ತು ನಾನು ನೋಡಕ್ಕೆ, ಈ ತರ ಇಲ್ಲ ಅಂತ, ಆ ರೀತಿ ಅಂತ. ಮತ್ತೆ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡೋದು ಜಾಸ್ತಿ ಇರುತ್ತೆ. ಅಂಡ್ ಓದು, ಎಕ್ಸಾಮ್ ಮತ್ತೆ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಪ್ರೆಷರ್ ಇರುತ್ತೆ. ಅಂಡ್ ಮನಸ್ಸು ಕಂಟ್ರೋಲ್ ಮಾಡುವ ಬ್ರೈನ್ ಇನ್ನ ಪೂರ್ಣವಾಗಿ ಬೆಳೆದಿರಲ್ಲ. ಸೊ ಆ ಕಾರಣದಿಂದ ಸ್ವಲ್ಪ ಇಮೋಷನಲಿ ಅವರು ಸೆನ್ಸಿಟಿವ್ ಆಗಿ ಇರ್ತಾರೆ. ಅಂದ್ರೆ ಮೆದುಳಿನ ಬೆಳವಣಿಗೆ ಪರಿಪೂರ್ಣವಾಗಿರಲ್ಲ, ಜೊತೆಗೆ ಭಾವನಾತ್ಮಕವಾಗಿ ಇನ್ನೂ ಆ ಒಂದು ವಿಕಾಸ, ಮೆಚುರಿಟಿ ಬಂದಿರಲ್ಲ. ಹಾಗಾಗಿ ಈ ರೀತಿ ಸಮಸ್ಯೆ ಅನುಭವಿಸ್ತಾರೆ ಅಂತ ಹೇಳ್ತಿದ್ದಾರೆ. ಈ ನಡುವೆ ಸೋಷಿಯಲ್ ಮೀಡಿಯಾ ಯೂಸ್ ಜಾಸ್ತಿ ಆಗಿದೆ. ಸೊ ಅದ್ರ ಮೇಲೆ ಬೇರೆ ಅವ್ರು ನೋಡ್ಬಿಟ್ಟು ನಾನು ಹೀಗಿರ್ಬೇಕು ಹಾಗಿರ್ಬೇಕಂತ ಒಂದು ಟೆನ್ಷನ್. ಇನ್ನೊಬ್ರು ನೋಡಿ ನನಗಿನ್ ಚೆನ್ನಾಗಿದ್ದಾರೆ, ನಾನು ಅವ್ರ ತರ ಇರ್ಬೇಕು, ಸಣ್ಣಗಿದ್ದಾರೆ ಅವರು, ನಾ ಆ ತರ ಇರ್ಬೇಕು, ಆತರ. ಅಂದ್ರೆ ಈ ತಿನ್ನುವ ಅಸ್ವಸ್ಥತೆಗಳು ಅನ್ನೋದು ಕೇವಲ ಈ ಆಹಾರ ಮತ್ತು ದೇಹ ತೂಕಕ್ಕೆ ಮಾತ್ರ ಸಂಬಂಧಿಸಿದೆಯಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಇರುತ್ತಾ? ಇಲ್ಲ, ಇದು ಓನ್ಲಿ ಫುಡ್ ಪ್ರಾಬ್ಲಮ್ ಅಲ್ಲ. ಆಚೆಗೆ ಮಾತ್ರ ಫುಡ್ ತೊಂದರೆ ತರ ಕಾಣಿಸುತ್ತೆ. ಬಟ್ ಅಸಲ್ ಪ್ರಾಬ್ಲಮ್ ಏನಂದ್ರೆ ತನ್ನ ಮೇಲೆ ಕಾನ್ಫಿಡೆನ್ಸ್ ಕಮ್ಮಿ ಅಥವಾ ಸ್ಟ್ರೆಸ್, ಬೇಜಾರ್, ಭಯ ಹ್ಯಾಂಡಲ್ ಮಾಡಕ್ಕೆ ಕಷ್ಟ ಇರೋ ಸಿಚುವೇಶನ್ಸ್ ನಲ್ಲಿ ಆಹಾರ ಮಾತ್ರ ನಾನು ಕಂಟ್ರೋಲ್ ಮಾಡಬಹುದು ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಆವಾಗ ಫುಡ್ ಅವರಿಗೆ ಫೀಲಿಂಗ್ಸ್ ಹ್ಯಾಂಡಲ್ ಮಾಡುವ ದಾರಿ ಆಗತ್ತೆ. ಅಂದ್ರೆ ತನ್ನಲ್ಲಿರೋ ಮಾನಸಿಕ ಸಮಸ್ಯೆಯನ್ನು ನಿಭಾಯಿಸಕ್ಕೆ ಆಹಾರದ ಮೂಲಕ ಅವರು ಪರಿಹಾರ ಹುಡುಕೋತಾರೆ. ಎಕ್ಸಾಕ್ಟ್ಲಿ. ಆಮೇಲೆ ಕೆಲವು ಮಕ್ಕಳಲ್ಲಿ ಪರ್ಫೆಕ್ಷನಿಸಂ ಒಂದು ಸ್ವಭಾವ
ರೀತಿಯಿಂದ ಇರ್ಬೋದು. ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕಂತ ಅದರಲ್ಲಿ ನಾನು ದೇಹ ಪರ್ಫೆಕ್ಟ್ ಇರ್ಬೇಕು ಅಂತ ಒಂದು ಇದು ಇರ್ಬೋದು. ತಿನ್ನುವ ಅಸ್ವಸ್ಥತೆ ಅನ್ನೋದು ಹೆಣ್ಮಕ್ಳಲ್ಲಿ ಜಾಸ್ತಿನಾ ಗಂಡು ಮಕ್ಕಳಲ್ಲಿ ಜಾಸ್ತಿನಾ, ಎಷ್ಟು ಪ್ರಮಾಣ ಇದೆ ನಮ್ಮ ದೇಶದಲ್ಲಿ? ಈಗ ಇಂಡಿಯಾನಲ್ಲಿ ಈಟಿಂಗ್ ಡಿಸಾರ್ಡರ್ಸ್ ಹೆಚ್ಚಾಗ್ತಿದ್ವಿ, ಆದ್ರೆ ಸರಿಯಾಗಿ ಗುರುತಿಸಲ್ಲ. ಇತ್ತೀಚೆಗೆ ಒಂದು ಸರ್ವೆ ಮಾಡಿದ್ದಾರೆ 16 ವಯಸ್ಸಿನ ಮಕ್ಕಳಲ್ಲಿ ತಮಿಳುನಾಡಿನಲ್ಲಿ. ಅವರು ಏನ್ ನೋಡಿದ್ರು ಅಂದ್ರೆ ಒಂದು 10-16 ವಯಸ್ಸು ಮಕ್ಕಳಲ್ಲಿ ಒಬ್ಬರಿಗೆ ಈಟಿಂಗ್ ಡಿಸಾರ್ಡರ್ ಬರೋ ರಿಸ್ಕ್ ಇದೆ ಅಂತ. 10ರೊಬ್ಬರಿಗೆ ಅಂದ್ರೆ ಸುಮಾರು 10% ಹದಿಹರೆಯದವರಲ್ಲಿ ಇದಾಗುವ ಅಪಾಯ, ರಿಸ್ಕ್ ಇರಬಹುದು ಅಂತ. ಅಪಾಯ ಮಾತ್ರ, ಡಿಸಾರ್ಡರ್ ಲೆವೆಲ್ ಅಲ್ಲ, ಬಟ್ ಅಪಾಯ ಮಾತ್ರ ಇರಬಹುದಂತ. ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ 2 to 5 ಟೈಮ್ಸ್ ಹೆಚ್ಚಾಗಿ ಬರ್ಬೋದು ಕಂಪೇರ್ ಟು ಬಾಯ್ಸ್. ತಿನ್ನುವ ಅಸ್ವಸ್ಥತೆ ಅನ್ನೋದು ಒಂದೇ ರೀತಿ ಇರುತ್ತೆ ಅಥವಾ ವಿವಿಧ ರೀತಿಗಳಿರುತ್ತೆ ಹದಿಹರೆಯದವರಲ್ಲಿ? ಮುಖ್ಯವಾಗಿ 4 ರೀತಿಯಾಗಿ ಪ್ರೆಸೆಂಟ್ ಆಗ್ಬೋದು. ಮೊದಲನೇದು, ಇದು ತುಂಬಾ ರೇರ್, ಬಟ್ ಅನೋರೆಕ್ಸಿಯಾ ಅಂತ ಹೇಳ್ತೀವಿ. ಅದರಲ್ಲಿ ಅವ್ರಿಗೆ ವೇಟ್ ಜಾಸ್ತಿ ಆಗ್ಬೋದು ಅಂತ ಟೆನ್ಷನ್ ಇಂದ ತುಂಬಾ ಕಮ್ಮಿ ತಿಂತಾರೆ, ಸಣ್ಣಾಗಿರ್ತಾರೆ. ಆದ್ರೆ ಅವರು ನಾನು ದಪ್ಪಾಗಿದ್ದೀನಿ ಅಂತ ಒಂದು ಸ್ಟ್ರಾಂಗ್ ಥಾಟ್ ಫೀಲಿಂಗ್ ಅವ್ರದ್ದು ಬಿಲೀಫ್ ಆಗಿರತ್ತೆ. ದೇಹ ತೂಕ ಎಲ್ಲಿ ಹೆಚ್ಚಾಗ್ಬಿಡುತ್ತೋ ಅಂತ ಆಹಾರ ಸೇವನೆ ಜಾಸ್ತಿ ಮಾಡಲ್ಲ. ಸಣ್ಣಾಗಿದ್ರೇನು ಅವರು ನಾನು ದಪ್ಪಾಗಿದ್ದೀನಿ ಅಂತ ಒಂದು ಸ್ಟ್ರಾಂಗ್ ಬಿಲೀಫ್ ಇರುತ್ತೆ ಅವ್ರಿಗೆ. ಎರಡನೇದು ಬುಲಿಮಿಯಾ ಅಂತ. ಇದು ತಿನ್ನದ್ಮೇಲೆ ವಾಮಿಟಿಂಗ್ ಮಾಡೋದು ಅಥವಾ ಎಕ್ಸರ್ಸೈಸ್ ಜಾಸ್ತಿ ಮಾಡ್ಕೊಂಡು ತುಂಬಾ ತಿನ್ನದ್ಮೇಲೆ ಈ ತರ ಪ್ರಾಕ್ಟೀಸಸ್ ಮಾಡ್ತಾರೆ, ಅದು ಎಫೆಕ್ಟ್ ಆಗಬಾರ್ದು ಬಾಡಿ ವೇಟ್ ಮೇಲೆ ಅಂತ. ಆಮೇಲೆ ಒಂದು ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ, ಕಂಟ್ರೋಲ್ ಇಲ್ಲದೆ ತಿಂತಾರೆ, ಅದಾದ್ಮೇಲೆ ಗಿಲ್ಟ್ ಫೀಲಿಂಗ್ ಜಾಸ್ತಿ ಬರುತ್ತೆ. ಅಯ್ಯೋ ನಾನು ಇಷ್ಟು ತಿಂದ್ಬಿಟ್ನಲ್ಲ ಅಂದ್ಬಿಟ್ಟು ಒಂದು ರೀತಿ ಮನಸ್ಸಿನಲ್ಲಿ ಅಪರಾಧಿ ಭಾವನೆ ಇರುತ್ತೆ. ಅಂಡ್ 4ನೇದು ಆರ್ಫಿಡ್, ಅವಾಯ್ಡೆಂಟ್ ರೆಸ್ಟ್ರಿಕ್ಟಿವ್ ಫುಡ್ ಇಂಟೇಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದರಲ್ಲಿ ಕೆಲವು ಫುಡ್ಸ್ ಮಾತ್ರ ತಿನ್ನಲ್ಲ, ಇಂಟ್ರೆಸ್ಟ್ ಇರಲ್ಲ, ಇಲ್ಲಾಂದ್ರೆ ಅದು ಟೆಕ್ಸ್ಚರ್ ಚೆನ್ನಾಗಿರಲ್ಲ ಅಂತ, ಅಥವಾ ನನ್ಗೆ ಚೋಕ್ ಆಗ್ಬೋದು ಅಂತ ಭಯದಿಂದ ಕೆಲವು ಫುಡ್ಸ್ ಮಾತ್ರ ಅವರು ಅವಾಯ್ಡ್ ಮಾಡ್ತಾರೆ. ಕೆಲವುದು ಮಾತ್ರ ಆಯ್ಕೆ ಮಾಡ್ಕೋತಾರೆ ತಿನ್ನಕ್ಕೆ, ಕೆಲವುದು ಸಂಪೂರ್ಣ ವರ್ಜ್ಯ ಅನ್ನೋ ರೀತಿ ತಿನ್ನಲ್ಲ ಅದನ್ನು. ಹೌದು. ಈಗ ಒಂದು ಸಣ್ಣ ವಿರಾಮ ತಗೋಣ, ನಂತರ ಹದಿಹರೆಯದವರಲ್ಲಿ ಕಾಣಿಸಿಕೊಳ್ಳುವಂತಹ ತಿನ್ನುವ ಅಸ್ವಸ್ಥತೆ, ಈಟಿಂಗ್ ಡಿಸಾರ್ಡರ್ಸ್ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ ನಿಮ್ಹಾನ್ಸ್ನ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಹದಿಹರೆಯದವರಲ್ಲಿ ಕಾಣಿಸಿಕೊಳ್ಳುವಂತಹ ತಿನ್ನುವ ಅಸ್ವಸ್ಥತೆ, ಈಟಿಂಗ್ ಡಿಸಾರ್ಡರ್ಸ್ ಅನ್ನೋ ನಡವಳಿಕೆ ಅಸ್ವಸ್ಥತೆಯ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಶ್ರಾವಂತಿ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರಿಸೋಣ. ಡಾಕ್ಟ್ರೇ, ನಿಮ್ಮ ಪ್ರಕಾರ ಈ ತಿನ್ನುವ ಅಸ್ವಸ್ಥತೆ ಆರಂಭಿಕ ಚಿಹ್ನೆಗಳು ಅದು ಯಾವುದಿರುತ್ತೆ? ಇದನ್ನ ಪೋಷಕರು ಮತ್ತು ಶಿಕ್ಷಕರು ಯಾವುದಕ್ಕೆ ಗಮನಿಸಬೇಕು, ದಯವಿಟ್ಟು ತಿಳಿಸಿ. ಸರ್, ಈಗ ಕೆಲವು ವಾರ್ನಿಂಗ್ ಸೈನ್ಸ್ ಏನಂದ್ರೆ, ಮಕ್ಕಳು ಮೀಲ್ಸ್ ಸ್ಕಿಪ್ ಮಾಡೋದು ಶುರು ಮಾಡ್ತಾರೆ ಸ್ಟಾರ್ಟಿಂಗ್, ಅಥವಾ ಒಬ್ರೇ ಕೂತ್ಕೊಂಡು ತಿನ್ನೋದು, ತುಂಬಾ ನಿಧಾನವಾಗಿ ತಿನ್ನೋದು, ಮತ್ತೆ ಇದು ಒಳ್ಳೆ ಫುಡ್ಸ್ ಅಲ್ಲ, ಅದು ಒಳ್ಳೇದಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡೋದು. ನಾನ್ ಹೆಲ್ದಿ ಮಾತ್ರ ತಿಂತೀನಿ, ಇಲ್ಲ ಅಂದ್ರೆ ಕಂಟ್ರೋಲ್ ಇಲ್ಲದೆ ತಿನ್ನೋದು, ಅಂಡ್ ವೇಟ್ ಮತ್ತೆ ಮತ್ತೆ ಚೆಕ್ ಮಾಡ್ಕೊಂಡೋದು, ಊಟ ಆದ್ಮೇಲೆ ವಾಶ್ರೂಮ್ ಹೋಗೋದು, ಈ ತರ ವಿವಿಧ ಅರ್ಲಿ ವಾರ್ನಿಂಗ್ ಸೈನ್ಸ್ ಕಾಣಿಸಬಹುದು. ಒಂದು ವಿಷಯ ಏನ್ ಗಮನಿಸಬೇಕಂದ್ರೆ, ಹುಡುಗರಲ್ಲಿ ಈಟಿಂಗ್ ಡಿಸಾರ್ಡರ್ಸ್ ಬಂದ್ರೆ ವೇಟ್ ಮೇಲೆ ಅಷ್ಟು ಫೋಕಸ್ ಇರಲ್ಲ. ಅವ್ರ ಫೋಕಸ್ ಮಸಿಲ್, ಸ್ಟ್ರಾಂಗ್ ಬಾಡಿ ಇರ್ಬೇಕು ನಂದು,
ಮಸ್ಕ್ಯುಲರ್ ಫಿಸಿಕ್ ಆ ತರ ಕಾಣಿಸುತ್ತೆ. ತಿನ್ನುವ ಅಸ್ವಸ್ಥತೆಗಳಿಂದ ಈ ದೈಹಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದರಿಂದ ಗ್ರೋತ್ ಮತ್ತು ಪ್ಯೂಬರ್ಟಿ ಸಂಬಂಧಿತ ಸಮಸ್ಯೆಗಳು ಆಗ್ಬೋದು. ಆಮೇಲೆ ಹಾರ್ಟ್ ಬೀಟ್ ಇರೆಗ್ಯುಲರ್ ಆಗ್ಬೋದು. ಅಂಡ್ ಹಾರ್ಮೋನ್ ಸಮಸ್ಯೆಗಳು, ವಿಶೇಷವಾಗಿ ಗರ್ಲ್ಸ್ ಅಲ್ಲಿ ಪೀರಿಯಡ್ಸ್ ಸಮಸ್ಯೆಗಳು ಅದು ಸ್ಟಾಪ್ ಆಗ್ಬೋದು. ಮತ್ತೆ ಬೋನ್ಸ್ ವೀಕ್ ಆಗುತ್ತೆ. ಆಮೇಲೆ ಬ್ರೈನ್ ಡೆವಲಪ್ಮೆಂಟ್ ಮೇಲೇನು ಒಂಥರ ಇಂಪ್ಯಾಕ್ಟ್ ಇರುತ್ತೆ. ತಿನ್ನುವ ಅಸ್ವಸ್ಥತೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಗಳಿವೆಯೇ? ಯಾವ ತರದ್ದಿವೆ ದಯವಿಟ್ಟು ತಿಳಿಸಿ. ಟ್ರೀಟ್ಮೆಂಟ್ಸ್ ಅಂದ್ರೆ ಈಗ ಸರಿಯಾದ ಆಹಾರ ಸಪೋರ್ಟ್ ಕೊಡ್ತೀವಿ. ಮಾನಸಿಕ ಕೌನ್ಸಿಲಿಂಗ್ ಮಕ್ಕಳಿಗೆ ಫ್ಯಾಮಿಲಿ ಮೆಂಬರ್ಸ್ ನ ಇನ್ವಾಲ್ವ್ ಮಾಡ್ಬಿಟ್ಟು ಫ್ಯಾಮಿಲಿ ಥೆರಪಿ ಅಂತ ಹೇಳ್ತೀವಿ. ಅದು ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ ಈಗ ಕೆಲವು ಮಕ್ಕಳಲ್ಲಿ ಮೆಡಿಸಿನ್ಸ್ ಅನ್ನು ಯೂಸ್ ಮಾಡಬೇಕಾಗತ್ತೆ. ಅಂದ್ರೆ ನಿಮ್ ಪ್ರಕಾರ ಈ ತಿನ್ನುವ ಅಸ್ವಸ್ಥತೆಗಳನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದೇ? ಖಂಡಿತ. ಎಸ್ಪೆಷಲಿ ಈಗ ಬೇಗ ಚಿಕಿತ್ಸೆ ಶುರು ಮಾಡಿದ್ರೆ ಒಳ್ಳೆ ರಿಕವರಿ ಆಗತ್ತೆ. ಈಗ ತಿನ್ನುವ ಅಸ್ವಸ್ಥತೆ ಇರೋ ಹದಿಹರೆಯದವರು ಮಕ್ಕಳು ಇರ್ತಾರೆ, ಅವ್ರಿಗೆ ಅವರ ಪೋಷಕರು ಮತ್ತೆ ಅವ್ರ ಶಾಲೆಯಲ್ಲಿ ಶಿಕ್ಷಕರು ಅವ್ರು ಯಾವ ರೀತಿ ಬೆಂಬಲಿಸಬಹುದು ದಯವಿಟ್ಟು ತಿಳಿಸಿ. ಪೋಷಕರು ಮತ್ತು ಸ್ಕೂಲ್ ಅಲ್ಲಿ ಶಿಕ್ಷಕರು ಮಕ್ಕಳ ದೇಹದ ಬಗ್ಗೆ ಹಾಸ್ಯ ಮಾಡಬಾರ್ದು. ಹಾಗೆ ಬೇರೆ ಮಕ್ಕಳು ಆತರ ಮಾಡ್ತಾ ಇಲ್ಲ ಅಂತ ಒಂದು ನೋಡ್ಕೋಬೇಕು. ಆಮೇಲೆ ತಿನ್ನುವ ವಿಷಯದಲ್ಲಿ ಅತಿಯಾಗಿ ಕಂಟ್ರೋಲ್ ಮಾಡಬಾರ್ದು. ಇದು ಗುಡ್ ಫುಡ್, ಇದು ಬ್ಯಾಡ್ ಫುಡ್ ಆತರ ತುಂಬಾ ಫೋಕಸ್ ಮಾಡಬಾರ್ದು. ತಿನ್ಬೋದಂತ ಫ್ರೀ ಆಗಿ ಬಿಡ್ಬೇಕು. ಆಮೇಲೆ ವೇಟ್ ಮೇಲೆ ಅಲ್ಲ, ಹೆಲ್ತ್ ಮೇಲೆ ಫೋಕಸ್ ಮಾಡಬೇಕು. ದೇಹ ತೂಕ ಮಾತ್ರವಲ್ಲ, ಅಂದ್ರೆ ಅವರ ಆರೋಗ್ಯದ ಬಗ್ಗೆ ಅವರು ಹೆಚ್ಚಿಗೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್. ಮಕ್ಕಳ ಜೊತೆ ಅವರು ಓಪನ್ ಆಗಿ ಮಾತನಾಡಿದ್ರೆ, ಅವರು ಏನಾದ್ರೂ ಸ್ಟ್ರೆಸ್ ಅಥವಾ ಟೆನ್ಷನ್ ಇದ್ರೆ ಅವರು ಶೇರ್ ಮಾಡ್ಕೋಬಹುದು. ಸೊ ಒಂದು ಓಪನ್ ಚಾನೆಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಆ ತರ ಫ್ರೀ ಆಗಿ ಇದ್ರೆ, ಯಾಕಂದ್ರೆ ಈಗ ನಾವು ಆಲ್ರೆಡಿ ಮಾತಾಡಿದ್ವಿ, ಈಟಿಂಗ್ ಡಿಸಾರ್ಡರ್ಸ್ ಅಂದ್ರೆ ಒಳಗಡೆ ಟೆನ್ಷನ್ ಅಥವಾ ಭಯದಿಂದ ಬೇರೆ ಸ್ಟ್ರೆಸ್ ಜಾಸ್ತಿ ಆದ್ರೆ ಇದೆಲ್ಲ ಆಗ್ಬೋದು. ಸೊ ಅದು ಅವ್ರ ಮುಂಚೆನೆ ಶೇರ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಇದೆಲ್ಲ ಪ್ರಿವೆಂಟ್ ಮಾಡಬಹುದು. ನಿಮ್ಮ ಪ್ರಕಾರ ಈ ಸಮಸ್ಯೆ ಇರೋ ಮಕ್ಕಳನ್ನ ಯಾವ ರೀತಿಯ ವೈದ್ಯರ ಹತ್ರ ತೋರಿಸಬೇಕು ದಯವಿಟ್ಟು ತಿಳಿಸಿ. ಈಟಿಂಗ್ ಡಿಸಾರ್ಡರ್ಸ್ ಟ್ರೀಟ್ಮೆಂಟ್ಗೆ ಒಂದು ಟೀಮ್ ತರ ಇದ್ರೆ ಒಳ್ಳೇದು. ಅದರಲ್ಲಿ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಜೊತೆ ಚೈಲ್ಡ್ ಸೈಕಾಲಜಿಸ್ಟ್ ಇದ್ರೆ ಎಸ್ಪೆಷಲಿ ಕೌನ್ಸಿಲಿಂಗ್ ಗೆ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಮತ್ತು ಅವರು ಫ್ಯಾಮಿಲಿ ಥೆರಪಿಗೂ ತುಂಬಾ ಯೂಸ್ಫುಲ್ ಆಗತ್ತೆ. ಹಾಗೆ ಡೈಟಿಷಿಯನ್, ನ್ಯೂಟ್ರಿಷನಿಸ್ಟ್ ಮತ್ತೆ ಪೀಡಿಯಾಟ್ರಿಷಿಯನ್, ಬಿಕಾಸ್ ಈ ಕಾರಣದಿಂದ ಫಿಸಿಕಲ್ ಹೆಲ್ತ್ ಎಷ್ಟೋ ಎಫೆಕ್ಟ್ ಆಗೋ ರಿಸ್ಕ್ ಇದೆ ಅಲ್ವಾ. ಸೊ ಅದೆಲ್ಲ ನೋಡ್ಕೊಂತ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಒಳ್ಳೆಯದು. ವಿವಿಧ ರೀತಿಯ ತಜ್ಞರಿದ್ರೆ ಒಳ್ಳೆಯದು, ಕರೆಕ್ಟ್, ಸೂಕ್ತ ಚಿಕಿತ್ಸೆಗೆ ಅಂತ ಹೇಳ್ತಿದ್ದೀರಾ. ಬಹಳ ಉಪಯುಕ್ತ ಮಾಹಿತಿ ನೀಡಿದಿರಾ. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದೆ ಗೊತ್ತಾಗಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಶ್ರಾವಂತಿ ಅವರೇ, ಎಲ್ಲ ಕೇಳುಗರಿಗೆ ಹದಿಹರೆಯದವರಲ್ಲಿ ಕಾಣಿಸಿಕೊಳ್ಳುವಂತಹ ತಿನ್ನುವ ಅಸ್ವಸ್ಥತೆಗಳು, ಈಟಿಂಗ್ ಡಿಸಾರ್ಡರ್ಸ್ ಅನ್ನೋ ನಡವಳಿಕೆ ಅಸ್ವಸ್ಥತೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಡಾಕ್ಟರ್ ರಾಮಚಂದ್ರ ಎನ್ ಮೂರ್ತಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಪ್ರತಿಷ್ಠಾನ, ನಿಮ್ಹಾನ್ಸ್. ನೆರವು ಡಾಕ್ಟರ್ ಕೆಎಸ್ ಮೀನಾ, ನಿಮ್ಹಾನ್ಸ್. ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್. ಹಾಗೂ ನಿವೇದಿತಾ ಬಿಎಸ್, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.